ऑडियो ಸಬ್ಸಿಡಿ ಭಿಕ್ಷೆ ಇಲ್ಲ, ಸಬ್ಸಿಡಿ ನಮ್ಮ ಹಕ್ಕು. ಈ ಒಂದು ವಿಷಯಕ್ಕೆ ನಾವು ಹೋರಾಟ ಮಾಡಬೇಕು ಅಂತಾನೆ ಅನ್ಸಿರ್ಲಿಲ್ಲ ಮುಂಚೆ. ಯಾಕೆ ಅಂತಂದ್ರೆ ಇಲ್ಲಿ ಯಾರು ಕೂಡ ಇವರು ಸಬ್ಸಿಡಿಯನ್ನ ನಂಬ್ಕೊಂಡು ಕಲಾವಿದರು ಯಾರು ಬದುಕಿರ್ಲಿಲ್ಲ. ಈ ಸಬ್ಸಿಡಿಗೋಸ್ಕರ ಯಾರು ಪಿಕ್ಚರ್ ತೆಗೆಯುವಂಥದ್ದು, ನಾವು ಕಲಾವಿದರು ಕೆಲಸ ಮಾಡ್ತಕ್ಕಂಥದ್ದಲ್ಲ. ಆದ್ರೆ ಸರ್ಕಾರದಿಂದ ಇದು ಅವರ ಒಂದು ಗೌರವವಾದಂತ ಕೊಡ್ಬೇಕಾಗಿರ್ತಕ್ಕಂಥ ಒಂದು ಧನ, ಕಾನೂನಲ್ಲೇ ಇರ್ತಕ್ಕಂಥದ್ದು. ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಯಾವಕ್ಕೆ ಸಬ್ಸಿಡಿ ಕೊಡಬೇಕು ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ. ಕನ್ನಡ ಇಂಡಸ್ಟ್ರಿಲೇ ಬಂದಿಲ್ಲದಂಥದ್ದೆಲ್ಲ ಫೈಟ್ಸ್ ಎಲ್ಲ ನಾನು ತಗೊಟ್ಟಿದ್ದೀನಿ. ಈಗಲೂ ಕೂಡ ಹೊರಗಡೆಯವ್ರು ಬೇಕು ಅಂತಾರೆ. ಯಾಕಂದ್ರೆ ನಮಗೆ ತುಂಬಾ ನೋವಾಗುತ್ತೆ ನಿಜವಾಗ್ಲೂ. ಯಾಕಂದ್ರೆ ರೂಪಾಯಿಯವರು ಕನ್ನಡ ಇಂಡಸ್ಟ್ರಿ ಬೆಳೆಯಲಿ, ಅದು ಎಲ್ಲರೂ ಪ್ರತಿಯೊಂದು ಕಲಾವಿದನ ಗುರುತಿಸ್ಲಿ ಅಂದ್ಬಿಟ್ಟು ತುಂಬಾನೇ ಟೆಕ್ನಿಷಿಯನ್ಸ್ಗಳಿಗೆಲ್ಲರೂ ಅವ್ರು ಮುಂದೆ ಬರಲಿ ಅಂತ ತುಂಬಾನೇ ಅವರು ಶ್ರಮ ಪಡ್ತಾರೆ. ಎಲ್ಲರೂ ಬರಬೇಕು ನೋಡಿ ಫೈಟ್ಗೆ. ಇವಾಗ ನೋಡಿ ಎಂತೆಂತ ನಮ್ಮ ಫೈಟರ್ಸ್ಗಳು ಸುಮಾರು ಒಂದು ತುಂಬಾ 100 ಯಾರು ಚಿತ್ರರಂಗದಲ್ಲಿ ಹೋರಾಟ ಮಾಡಿಲ್ಲದೆ ಇರೋದು ನಾವು ಹೊರಗಡೆ ಬಂದು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯ